Today we are going to break your biggest lie. ನಾನು ಹೇಳೋದನ್ನ ಸುಳ್ಳುಗಾರ ಕುಮಾರಸ್ವಾಮಿ, ಸುಳ್ಳುಗಾರ ಕ್ಯಾಬಿನೆಟ್ ಮಿನಿಸ್ಟರ್, ಜನರನ್ನು ದಾರಿ ತಪ್ಪಿಸ್ತಾ ಇರುವ ಮೋದಿ ಕ್ಯಾಬಿನೆಟಲ್ಲಿರುವ ಮಂತ್ರಿ ಅಂತ ಹೇಳೋದಕ್ಕೆ ಇನ್ನೊಂದು ಬಿಗ್ಗೆಸ್ಟ್ ಪ್ರೂಫ್ ನೊಂದಿಗೆ ನಿಮ್ಮ ಲಾಸ್ಟ್ ಪ್ರೆಸ್ ಕಾನ್ಫರೆನ್ಸ್. ಅದು ಏನು ಬಿಟ್ಟು ಪ್ರೆಸ್ ಕಾನ್ಫರೆನ್ಸ್ಗೆ ಕೂತ್ಕೋತೀರಾ ನಂಗೆ ಗೊತ್ತಿಲ್ಲ. ಐ ಡೋಂಟ್ ನೋ. ನೀವು ಯಾರನ್ನು ಮಾತಾಡಲಿಕ್ಕೆ ಬಿಡಲ್ಲ. ಪತ್ರಕರ್ತರು, ರಿಪೋರ್ಟರ್ಗಳಂದರೆ ನೀವು ಬೊಬ್ಬೆ ಹೊಡೆದಿದ್ದನ್ನು ಕೇಳ್ಕೊಂಡ್ಬಿಟ್ಟು ಬರೆಯುವಂಥವ್ರಾಗಿದ್ದಾರೆ. ನಿಮಗೆ ನೀವೇ ಮಾತಾಡಿದ್ದು, ಯಾರಾದರೂ ಕೇಳಿದರೆ ಜೋರು ಧ್ವನಿಯಲ್ಲಿ ಮಾತಾಡಿದ್ರೆ ಅದು ಮುಂದೆ ಐತೆ ಮುಂದೆ ತೋರಿಸ್ತೀನಿ ಅಂತ ಹೋಗ್ತಾ ಇರೋದು. ಇವತ್ತು ನಿಮ್ಮ ಲಾಸ್ಟ್ ಪ್ರೆಸ್ ಕಾನ್ಫರೆನ್ಸ್ ಮಾತಾಡಿದ್ರಲ್ಲ, ಅದರ ಸತ್ಯ ನಿಮ್ಮ ಮುಖಕ್ಕೆ. ಶನಿವಾರ ಒಂದು ಪ್ರೆಸ್ ಮೀಟ್ ಮಾಡ್ತಾರೆ ಮಾನ್ಯ ಕುಮಾರಸ್ವಾಮಿ ಅವರು, ಕೇಂದ್ರ ಸಚಿವರು. ಆ ಪ್ರೆಸ್ ಮೀಟ್ನಲ್ಲಿ ಒಬ್ಬರು ಅಧಿಕಾರಿಯ ವಿರುದ್ಧ ಒಂದಿಷ್ಟು ಮಾತುಗಳನ್ನು ಆಡಿದ್ದು ನಿಮ್ಮ ನೆನಪಿದೆ, IPS ಅಧಿಕಾರಿ ಚಂದ್ರಶೇಖರ್ ಬಗ್ಗೆ. ಅದೇ ಪ್ರೆಸ್ ಮೀಟ್ನಲ್ಲಿ ಮತ್ತೊಂದಿಷ್ಟು ಮಾತನಾಡಿದ್ರು. ಉದ್ಯಮಿ, ಚಾನಲ್ ಮಾಲೀಕ ವಿಜಯ್ ತಾತ ವಿರುದ್ಧ ಟೀಕಾ ಪ್ರಹಾರ ಮಾಡಿದ್ರು. ಏಕವಚನದಲ್ಲಿ ಮನಸ್ಸೋ ಇಚ್ಛೆ ಹರಿಯಾಯಿದ್ರು ಕುಮಾರಸ್ವಾಮಿ ಅವರು. ವಿಜಯ್ ತಾತ ಒಬ್ರು ಫ್ರಾಡು, ವಂಚಕ, ಕಳ್ಳ ಅಂತೆಲ್ಲ ಬಣ್ಣಿಸ್ಬಿಟ್ರು ಮಾನ್ಯ ಕೇಂದ್ರ ಸಚಿವರು. IPS ಅಧಿಕಾರಿ ಚಂದ್ರಶೇಖರ್ ಅವರನ್ನ ಟೀಕೆ ಮಾಡ್ತಾ ವಿಜಯ್ ತಾತ ಮೇಲೂ ಕೂಡ ಅಟ್ಯಾಕ್ ಅನ್ನು ಮಾಡ್ತಾರೆ. ವಿಜಯ್ ತಾತ ಫೋರ್ಜರಿ ಮಾಡಿದ್ದಾರೆ ಅಂತ ದಾಖಲೆಗಳ ಪ್ರದರ್ಶನ ಮಾಡ್ತಾರೆ ಮಾನ್ಯ ಕೇಂದ್ರ ಸಚಿವರು, ಮಾಜಿ ಮುಖ್ಯಮಂತ್ರಿಗಳು. ವಿಜಯ್ ತಾತ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹರಿಹಾಯ್ತಾರೆ. ಫ್ರಾಡು, ವಂಚಕ, ಕಳ್ಳ ಅಂತೆಲ್ಲ ಹೇಳ್ತಾರೆ. ಅಂತೆಲ್ಲ ಬಣ್ಣಿಸಿರುವ HD ಕುಮಾರಸ್ವಾಮಿ ಅವರಿಗೆ ವಿಜಯ್ ತಾತ ಜೊತೆಗೆ ಸಂಬಂಧವೇ ಇಲ್ವಾ? HDKಗೂ ವಿಜಯ್ ತಾತಾಗೂ ಇರುವ ಬಿಗ್ ಲಿಂಕ್ ಏನು? ವಿಜಯ್ ತಾತ ಇವರಿಗೂ ಲಿಂಕ್ ಇಲ್ವಾ? ಕುಮಾರಸ್ವಾಮಿ ಅವರಿಗೂ ವಿಜಯ್ ತಾತ ಅವರಿಗೂ ಸಂಬಂಧವೇ ಇಲ್ವಾ ಅಂತ ಪ್ರಶ್ನೆ ಕೇಳಿದ್ರೆ ಒಂದೊಂದು ಸಂಬಂಧ ಅಲ್ಲ. ಮಂಡ್ಯದಲ್ಲಿ JDS ಅಭ್ಯರ್ಥಿಯ ಪ್ರಚಾರದ ಉಸ್ತುವಾರಿ ಯಾರಾಗಿದ್ರು ಗೊತ್ತಾ? JDS ಸೋಷಿಯಲ್ ಮೀಡಿಯಾ ಉಪಾಧ್ಯಕ್ಷರು ಯಾರು ಗೊತ್ತಾ? ಈ ಕ್ಷಣಕ್ಕೂ ಕೂಡ JDS ಸೋಷಿಯಲ್ ಮೀಡಿಯಾ ಉಪಾಧ್ಯಕ್ಷರು ಯಾರು ಅಂತಂದ್ರೆ ಇದೇ ವಿಜಯ್ ತಾತ. ಇವ್ರ ಪರ ಪ್ರಚಾರ ಮಾಡಿದ್ರಲ್ಲ ಮಂಡ್ಯ ಲೋಕಸಭಾ ಚುನಾವಣೆಯಲ್ಲಿ, ಆವಾಗ ವಿಜಯ್ ತಾತ ಯಾರು ಅಂತ ಗೊತ್ತಿರಲಿಲ್ವಾ ಮಾನ್ಯ ಕುಮಾರಸ್ವಾಮಿ ಅವರಿಗೆ? ಸ್ವತಃ ಇವರ ತಂದೆ ಮಾಜಿ ಪ್ರಧಾನಿ HD ದೇವೇಗೌಡ್ರೆ ವಿಜಯ್ ತಾತ ಅವರಿಗೆ ನೇಮಕ ಪತ್ರವನ್ನು ಕೊಟ್ಟಿದ್ದು. ಮಂಡ್ಯದಲ್ಲಿ JDS ಅಭ್ಯರ್ಥಿ ಪ್ರಚಾರಕ್ಕೆ ಉಸ್ತುವಾರಿಯನ್ನು ಅವರೇ ವಹಿಸಿಕೊಂಡಿದ್ದು. ಈ ಕ್ಷಣಕ್ಕೂ ಪಕ್ಷದ ಪದಾಧಿಕಾರಿಯಾಗೇ ಇದ್ದಾರೆ ವಿಜಯ್ ತಾತ. ಆ ವಿಜಯ್ ತಾತ ನಿಮಗೆ ಗೊತ್ತೇ ಇಲ್ವಾ? ಸಂಬಂಧನೇ ಇಲ್ವಾ? ಪ್ರಚಾರ ಸಮಿತಿಯ ಉಪಾಧ್ಯಕ್ಷರು ಮತ್ತು ಉಸ್ತುವಾರಿ ವಿಜಯ್ ತಾತ ಅವರ ವಿಚಾರವಾಗಿ ಮೊನ್ನೆ ಶನಿವಾರ ಏನಂದ್ರು ಕುಮಾರಸ್ವಾಮಿ, ಕೇಳಿಸ್ಕೊಳ್ಳಿ ಮೊದಲಿಗೆ. ಅದ್ಯಾವುದು ವಿಜಯ್ ಟಾಟಾ ಅಂತ ಹೆಸರು ಕೇಳಿದ್ದೀರ? ಟಾಟಾ ಅಂದ್ರೆ ಆ ಟಾಟಾ ಅಲ್ಲ, ನಿಮ್ಮ ಬಾಂಬೆ ಟಾಟಾ ಅವರಲ್ಲ. ಹಾಂ, ಇಲ್ಲೊಬ್ರು ಟಾಟಾ ಅಂತವ್ರೆ, ವಿಜಯ್ ಟಾಟಾ ಅಂತ ಹೇಳಿ. ಒಂದು ಖಾಸಗಿ ಚಾನಲ್ ನಡೆಸ್ತಾ ಇದ್ರು ಸ್ವಲ್ಪ ದಿವಸ, ಅದು ಮುಚ್ಚೋಯ್ತು. ಈಗ ಇನ್ನೊಂದು ಖಾಸಗಿ ಚಾನಲ್ ಜೊತೆ ಸಂಬಂಧ ಇಟ್ಕೊಂಡು ಅಲ್ಲೇನೋ ವ್ಯವಹಾರಗಳು ನಡೆದವೆ. ಇವನು ವಿಜಯ್ ಟಾಟಾ ಇದ್ದಾನಲ್ಲ, ಸುಮಾರು 2,500 FIRಗಳಿವೆ. ನಾನು ಯಾವುದೋ ಇನ್ನೊಂದು ಚಾನಲ್ ಇದೆಯಲ್ಲ ಒಂದೇ ಜಾಸ್ತಿ ಅಂದ್ಕೊಂಡಿದ್ದೆ, ಅದು ಏನೇನೂ ಇಲ್ಲ. 2,500 FIRಗಳು. ಒಂದು FIRಗೂ ಈ ಕ್ಷಣದವರೆಗೆ ಆಕ್ಷನ್ ಆಗಿಲ್ಲ. ಒಂದು FIRಗಳಿಗೂ. ಇಲ್ಲಿ ಒಂದು ಎಕ್ಸಾಂಪಲ್ ಹೇಳ್ತೀನಿ ನಿಮಗೆ. 8/6/2013 ಈ PACL ಲಿಮಿಟೆಡ್ ಕಂಪ್ನಿ ಇದೆಯಲ್ಲ, ಅದರ ಮೇಲೆ ರಾಜಗೋಪಾಲ್ ನಗರ ಸ್ಟೇಷನ್ನಲ್ಲಿ ಶಿವಕುಮಾರ್ ಅಂತಕ್ಕನ್ನು ಒಂದು ಕಂಪ್ಲೇಂಟ್ ಕೊಡ್ತಾನೆ 8/6/2013ಕ್ಕೆ. ಈ ವಿಜಯ್ ಟಾಟಾ ಅವನ ಕೈನಲ್ಲಿ ಕಂಪ್ಲೇಂಟ್ ಕೊಡುತ್ತೆ. ಇದು ಕಾಪಿ ಕೇಸ್ ನಂಬರ್ಗಳೆಲ್ಲ FIRದು 2,500 ಇದ್ದಾವೆ. ಹಾಂ, ಏನು ಹೇಳಿ? ಇಲ್ಲ, ನನಗೆ ಪರಿಚಯ ಇಲ್ಲ. ನನ್ನ ಪಕ್ಷದಲ್ಲಿ ಏನು ಬಂದ, ನನ್ನ ಪಾರ್ಟಿಗೆ ಏನು, ನನಗೊಂದಕ್ಕೂ ಸಂಬಂಧವೇ ಇಲ್ಲ. ನನಗೆ ನಾನು ಸಂಬಂಧನೇ ಇಟ್ಕೊಳ್ಳೋದು. ಇಲ್ಲಿ ಈ ಶಿವಕುಮಾರ್ ಅನ್ನೋ ಕೈನಲ್ಲಿ ಈ ವಿಜಯ್ ಟಾಟಾ ಕಂಪ್ಲೇಂಟ್ ಕೊಡಿಸ್ತಾನೆ ರಾಜಗೋಪಾಲ್ ನಗರ ಸ್ಟೇಷನ್ಗೆ 8ನೇ ತಾರೀಕು. ಇವನ ಕೈನಲ್ಲಿ 7/6 ಅಂದರೆ ಹಿಂದಿನ ದಿನ
50,000 ರೂಪಾಯಿನ ಈ PSEL ಸ್ಕೀಮ್ಗೆ ಕನ್ನಿಂಗ್ಹ್ಯಾಮ್ ರೋಡಲ್ಲಿ 7/6/2013 50,000 ದುಡ್ಡು ಕಟ್ಟಿಸ್ತಾನೆ ಶಿವಕುಮಾರ್ ಕೈಲಿ. ಇವನೇ ವಿಜಯ್ ಟಾಟಾ 8ನೇ ತಾರೀಕು ಹೋಗಿ ಕಂಪ್ಲೇಂಟ್ ಕೊಡ್ತಾನೆ. ವಿಜಯ್ ಟಾಟಾ ಅವನ್ನ ಕಳಿಸಿ, ಶಿವಕುಮಾರನ್ನ ಕಳಿಸಿ ಅಲ್ಲಿ ಸ್ಟೇಷನ್ನಲ್ಲಿ ಕಂಪ್ಲೇಂಟ್ ಕೊಟ್ಟ. ಮಾರನೇ ದಿವಸ ಕೊಟ್ಟಿದ್ದು 50,000 ಹಿಂದಿನ ದಿನ, ಮಾರನೇ ದಿವಸ ಕಂಪ್ಲೇಂಟ್ ಕೊಡ್ತಾನೆ. ಕಂಪ್ಲೇಂಟ್ ಕೊಟ್ಟು ತಗೊಂಡಂಥವ್ರು CCBಲಿ ಆಗ ಚಂದ್ರಶೇಖರ ಇರ್ತಾನೆ, CCBನ ಉಪಯೋಗ ಮಾಡ್ತಾರೆ. ಆಯಿತಾ? ಇವರು 8/6/13 ಕಂಪ್ಲೇಂಟು 4 ಗಂಟೆಗೆ ರಿಜಿಸ್ಟರ್ ಆಗುತ್ತೆ. 8ನೇ ತಾರೀಕು. ನೋಡಿ ಎಷ್ಟು ಸ್ಪೀಡಾಗಿ ಕೆಲಸ ಆಗಿದೆ. ಬಹುಶಃ 2013 ಅವರು ಸಿದ್ದರಾಮಯ್ಯನೇ ಬಂದುಬಿಟ್ಟಿದ್ರು ನಾವು ಅಧಿಕಾರಿಕಾಗ. ಇಲ್ಲಿ ಸಂಜೆ 8 ಗಂಟೆ ಫ್ಲೈಟಿಗೆ ಡೆಲ್ಲಿಗೆ ಒಬ್ಬ ಇನ್ಸ್ಪೆಕ್ಟ್ರು 3 ಜನ ಕಾನ್ಸ್ಟೇಬಲ್ಗಳನ್ನ 8 ಗಂಟೆ ಫ್ಲೈಟಿಗೆ ಕಳಿಸ್ತಾರೆ. ಟಿಕೆಟ್ ತಗೊಡೋನು ಯಾರು? ಅವ್ರು ಹೋಗೋಕ್ಕೆ 4 ಗಂಟೆಯಲ್ಲಿ ರಿಜಿಸ್ಟರ್ ಆಯ್ತದೆ FIR. 8 ಗಂಟೆಗೆ ಡೆಲ್ಲಿಗೆ ಕಳಿಸ್ತಾರೆ ಅವ್ರನ್ನ. ಆ ಪಾಪ PSL ಕಂಪ್ನಿ ಇದೆಯಲ್ಲ, ಅವ್ರ ಆಫೀಸು, ಆ ಡೈರೆಕ್ಟರ್ ಮನೆಗಳ ಹತ್ರ ಹೋಗಿ ಥ್ರೆಟ್ ಮಾಡ್ಕೊಂಡು ನಿಂತ್ಕೋತಾರೆ. ಪಾಪ ಅವರು ಭಯ ಬಿದ್ದರು. ಆಮೇಲೆ ಇವನು ಹೋದ, ನಾನು ಪೊಲೀಸ್ ಕೇಳೆಲ್ಲ ಕಾಂಪ್ರಮೈಸ್ ಮಾಡಿಸ್ತೀನಿ, ನನಗೆ 100 ಕೋಟಿ ಕೊಡಿ ಅಂದ ವಿಜಯ್ ಟಾಟಾ. ಸರಿ, ಪಾಪ ಅವನು ಭಯ ಬಿದ್ದು, ಪೊಲೀಸ್ದೆಲ್ಲ ಪ್ರೆಜರ್ ಇತ್ತಲ್ಲ, ಇದಕ್ಕೆಲ್ಲ ಸಣ್ಣ ಪುಟ್ಟ ಪೊಲೀಸ್ನರ ಆಯ್ತದ, ಇಂಥರೇ ಬೇಕಲ್ಲ ದೊಡ್ಡವರೇ. 100 ಕೋಟಿನಲ್ಲಿ 80 ಕೋಟಿ ಕ್ಯಾಶು, 21 ಕೋಟಿ ಚೆಕ್ಕಲ್ಲಿ ಕೊಟ್ಟರು. 21 ಕೋಟಿ ಚೆಕ್ಕಲ್ಲಿ. ಆಮೇಲೆ ಇವನೇನು ಮಾಡ್ತಾನೆ, ಆಕ್ಸಿಸ್ ಬ್ಯಾಂಕು RT ನಗರದಲ್ಲಿ ಇವನ ಹತ್ರ ಇನ್ನೊಬ್ಬ ಮಂಜುನಾಥ್ ಅಂತ ಬಹುಶಃ ಆ ಖಾಸಗಿ ಚಾನಲ್ನಲ್ಲೇ ಕೆಲಸ ಮಾಡ್ತಾ ಇದ್ದೆ ಅಂತ ಕಾಣಿಸ್ತದೆ. ಜೊತೆಯಲ್ಲಿ ಅವನ ಜೊತೆಯಲ್ಲಿ ಇಲ್ಲ ನನ್ನ ಪಾರ್ಟಿಗೆ ಬಂದಿಲ್ಲ. ಎಲ್ಲೇ? ಹಾಂ, ನೋ ನಾನು ಯಾವುದೋ ಆರ್ಡ್ರ್ ಕೊಟ್ಟಿಲ್ಲ. ನಾನಿದ್ದಾಗ ಕೊಟ್ಟಂತ ನಾನಂತೂ ಕೊಟ್ಟಿಲ್ಲ. ಇಲ್ಲ ನಾನಿದು ಯಾವ ಕಾರಣಕ್ಕೂ ಕೊಡೋಕ್ಕೆ ಸಾಧ್ಯ ಇಲ್ಲ. ನನಗೆ ಜ್ಞಾಪಕದಲ್ಲಿ ನನ್ನ ನೆನಪು ಅಷ್ಟು ಸುಲಭ ಹೋಗಲ್ಲ. ಯಾವುದೇ ಕಾರಣಕ್ಕೂ ನಾನು ಕೊಡೋಕ್ಕೆ ಸಾಧ್ಯ ಇಲ್ಲ. ಬಂದಿರ್ಬೋದು, ನನಗೆ ಯಾರ್ಯಾರು ಬರ್ತಾರೆ, ಜನ ಬಂದರೆ ನಾನೇನು ಮಾಡೋಕ್ಕೆ. ನನಗೆ ಇವೆಲ್ಲ ಈಗ ಗೊತ್ತಿಲ್ಲ. ನಾನಂತೂ ಕೊಟ್ಟಿಲ್ಲ. ಯಾರಾದರೂ ನಮ್ಮ ಪಾರ್ಟಿ ಆಫೀಸಲ್ಲಿ ಯಾರಾದರೂ ಕೊಟ್ಗಿಟ್ಟಿದ್ರು ಏನೋ ಗೊತ್ತಿಲ್ಲ. ಏನಾದರೂ ನಡೀತಿರ್ತಾವಲ್ಲ, ಅದು ಬೇಡ ಈಗ. ಇಲ್ಲ, ಯಾವ ಕಾರಣಕ್ಕೂ ಬರೋಕ್ಕೆ ಸಾಧ್ಯ ಇಲ್ಲ. ಯಾವ ಕಾರಣಕ್ಕೂ ಅಂಥವ್ರನ್ನ, ಅಂಥ ವ್ಯಕ್ತಿಗಳನ್ನು ನನ್ನ ಹತ್ರ ಅಂತೂ ಬರೋಲ್ಲ. ನಾನು ಎಂಟೇನೂ ಮಾಡಲ್ಲ. ತೆಗೀರಿ ನನ್ನ ಹಿಸ್ಟ್ರಿ, ನಾನು ರಾಜಕೀಯದಲ್ಲಿ. ಏನು ಹೇಳಿ? ಮುಂದೇನಾಯಿತು ಅಂತಲ? ಆಗ ಏನಾಗುತ್ತೆ, ಈ ಆಕ್ಸಿಸ್ ಬ್ಯಾಂಕ್ಗೆ 21 ಕೋಟಿ ಅಕೌಂಟ್ ಓಪನ್ ಮಾಡಿ ಟ್ರಾನ್ಸ್ಫರ್ ಮಾಡ್ಕೊಂಡಲ್ಲ, ಇವನು ಯಾರೋ ಈ ವ್ಯಕ್ತಿ ಇದ್ದಲ್ಲ ಅವ್ರತ ಮಂಜುನಾಥ್, ಅವನ ಹೆಸರಿನಲ್ಲಿ ಅಕೌಂಟ್ ಓಪನ್ ಮಾಡಿ ಒಂದು 50 ಚೆಕ್ಕಿಗೆ, ಖಾಲಿ ಚೆಕ್ಕಿಗೆ ರುಜುವು ಹಾಕ್ಸ್ಕೊಂಡು ಆ ಖಾಲಿ ಚೆಕ್ಕೆಲ್ಲ ಅವನು ಇಟ್ಕೊಂಡ. ಆಮೇಲೆ ಅದು ಯಾವುದೋ ಸಂಚಯ ಲ್ಯಾಂಡ್ ಆ್ಯಂಡ್ ಎಸ್ಟೇಟು ಅನ್ನೋದಕ್ಕೆ ಒಂದು ಅಕೌಂಟು, ಇನ್ನೊಂದು ಜಿಂಜರ್ ಇನ್ಫ್ರಾಸ್ಟ್ರಕ್ಚರ್ ಪ್ರೈವೇಟ್ ಲಿಮಿಟೆಡ್ಡು, ಅದಕ್ಕೆ ಟ್ರಾನ್ಸ್ಫರ್ಗಳಾಯಿತು. ಇದು ಇದೇ ನಮ್ಮ ಜಾಯಿಂಟ್ ಕಮಿಷನರ್ ಇರ್ತಾರೆ ಕ್ರೈಮು, ಈ ವ್ಯಕ್ತಿ ಇವ್ರನ್ನ ಉಪಯೋಗ ಮಾಡ್ಕೊಂಡು 2015 ಮತ್ತೆ ಇದೇ PSL ಕಂಪ್ನಿ ಮೇಲೆ ಮತ್ತೆಗೇನು ಎದುರಿಸಿ 10 ಕೋಟಿ ವಸೂಲಿ ಆಗುತ್ತೆ. ಸತೀಶ್ ಅಂತ ಇನ್ಸ್ಪೆಕ್ಟರ್ನ ರೈಡ್ ಮಾಡಿಸಿ, ಸತೀಶ್ ಅಂತ ಇನ್ಸ್ಪೆಕ್ಟರ್ನ ಕಳಿಸ್ತಾರೆ ರೈಡ್ಗೆ, 10 ಕೋಟಿ ವಸೂಲಿ ಮಾಡ್ತಾರೆ. ಅದು ಯಾವುದು
ವಿಜಯ್ ತಾತ ಅವರ ಬಗ್ಗೆ ವಾಚಾಮಗೋಚರವಾಗಿ ಮಾತನಾಡಿದ್ರು ಕುಮಾರಸ್ವಾಮಿ ಅವರು. ವಿಜಯ್ ತಾತ ಅವರಿಗೆ ಇರುವ ಸಂಬಂಧ ಅದನ್ನು ಕೂಡ ನಾನು ನಿಮ್ಗೆ ಹೇಳ್ತೀನಿ. ಅದಕ್ಕಿಂತ ಮೊದಲು ಸರ್, ವಿಜಯ್ ತಾತ ಅವರ ವಿಚಾರದಲ್ಲಿ ಅವರದೇ ಪಕ್ಷದ ಮಾಧ್ಯಮ ಪ್ರಚಾರಕರು ಮತ್ತು ಸೋಷಿಯಲ್ ಮೀಡಿಯಾ ಉಸ್ತುವಾರಿ ಮತ್ತು ಉಪಾಧ್ಯಕ್ಷರು ಅಂಥ ಅವ್ರು ಯಾರು ನನಗೆ ಗೊತ್ತೇ ಇಲ್ಲ ಅಂತಾರೆ. ದೇವೇಗೌಡರು ಅವ್ರಿಗೆ ಲೆಟರ್ ಕೊಟ್ಟಿದ್ದಾರೆ, ಯಾರೋ ಆಫೀಸಲ್ಲಿ ದುಡ್ಡಿಗಾಗಿ ಕೊಟ್ಟಿದ್ದಾರೆ ಅಂತ ಕುಮಾರಸ್ವಾಮಿ ಅವರು ಹೇಳ್ತಾರೆ. ವಿಜಯ್ ತಾತ ಅವ್ರಿಗೂ ಕುಮಾರಸ್ವಾಮಿ ಅವ್ರಿಗಿರೋ ಸಂಬಂಧ ಏನು ಸರ್? ಮೋರ್ ದೆನ್ ವಿಜಯ್ ತಾತನ ವಿಷಯಕ್ಕೆ ಬರುವ ಮೊದಲು ಕುಮಾರಸ್ವಾಮಿಯವರ ಈ ಏನು ಐ ಡೋಂಟ್ ನೋ ವಾಟ್ ವರ್ಡ್ ಟು ಯೂಸ್, ಈ ಮನುಷ್ಯನ ಬಗ್ಗೆ ನನಗೆ ಫಸ್ಟ್ ಟೈಮ್ ಐ ಲಾಸ್ಟ್ ರೆಸ್ಪೆಕ್ಟ್ ಯಾವಾಗಂದರೆ, ಒಂದು ಹೆಣ್ಮಗಳು ತನ್ನನ್ನು ತಾನು ಹೇಳ್ಕೊಳ್ತಾರೆ ಕುಮಾರಸ್ವಾಮಿಯವರು ನನ್ನ ಗಂಡ ಅಂತ. ಮಗುವನ್ನು ಈ ದೇಶದ ಜನತೆಗೆ ಇಂಟ್ರೊಡ್ಯೂಸ್ ಮಾಡ್ತಾಳೆ, ಕುಮಾರಸ್ವಾಮಿ ಈ ಮಗುವಿನ ಅಪ್ಪ ಅಂತ. ಇಡೀ ಕುಮಾರಸ್ವಾಮಿ ರಾಜ್ಯದ ಮುಖ್ಯಮಂತ್ರಿ ಆಗಿರ್ತಾರೆ. ಇಡೀ ಭಾರತ ದೇಶದಲ್ಲ, ಇಡೀ ಇಂಟರ್ನ್ಯಾಷನಲ್ ಆ ಫೋಟೋಗಳು ಮಗುವಿನೊಟ್ಟಿಗೆ ಆ ತಾಯಿಯೊಟ್ಟಿಗೆ ಕುಮಾರಸ್ವಾಮಿಯ ಫೋಟೋಗಳು ಜಗಜ್ಜಾಹೀರಾಗಿಬಿಟ್ಟಿವೆ. ದೆರ್ ಇಸ್ ನೋ ಸೀಕ್ರೆಟ್ ಲೆಫ್ಟ್ ಔಟ್. ಓಕೆ, ಯಾವಾಗ ಆ ಹೆಣ್ಮಗಳು ಬಂದು ಟಿ ವಿಲಿ ಕೂತ್ಕೊಂಡು ಹೇಳಿದಾಗ ನನ್ನನ್ನು ಚಿನ್ನ ಅಂತ ಕರೀತಾರೆ, ಮುನ್ನ ಅಂತ ಕರೀತಾರೆ, ನಾನು ಅವನನ್ನು ರೀ ಅಂತ ಕರೀತಾರೆ ಅಂತ ಬಂದಾಗಲೇ ಎಲ್ಲರಿಗೂ ಗೊತ್ತಾಗಿತ್ತು. ಡೌಟ್ ಎಲ್ರಿಗಿತ್ತು, ಎಲ್ಲರಿಗೂ ಗೊತ್ತಿತ್ತು. ಬಟ್ ಜಗತ್ತಿಗೆ ಇಂಟ್ರೊಡಕ್ಷನ್ ಆಗಿದ್ದು ಆ ಹೆಣ್ಣುಮಗಳು ಬಂದು ಓಪನ್ ಆಗಿ ಹೇಳಿದಾಗ ಇಡೀ ಪಿಕ್ಚರ್ಸ್ ಈಗಲೂ ಆ ಹೆಣ್ಣು ಮಗಳ ಹೆಸರು ಕುಮಾರಸ್ವಾಮಿಯವರ ಒಟ್ಟಿಗೆ ಜಾಯಿನ್ ಆಗಿ ಹೋಗಿರುತ್ತೆ. ದಟ್ ಇಸ್ ಈಸ್ ಪರ್ಸನಲ್ ಲೈಫ್. ಐ ಡೋಂಟ್ ಹ್ಯಾವ್ ಎನಿ ಪ್ರಾಬ್ಲಮ್ ಇನ್ ದ್ಯಾಟ್. ಕುಮಾರಸ್ವಾಮಿಯವರು ವಿಧಾನಸೌಧದಲ್ಲಿ ಹೇಳ್ತಾರೆ, ನಾನೊಂದು ತಪ್ಪು ಮಾಡಿದ್ದೆ, ಈಗ ಸರಿ ಮಾಡಿಕೊಂಡೆ ಅಂತ. ಓಕೆ, ಆಗುತ್ತೆ. ಮೇ ಬಿ ಡೈವರ್ಸ್ ಆಗಿರ್ಬೋದು ಅಥವಾ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಆಗಿರ್ಬೋದು, ಅದು ಗೊತ್ತಿಲ್ಲ ನನಗೆ. ಇಟ್ ಈಸ್ ಪ್ಯೂರ್ಲಿ ಪರ್ಸ್ನಲ್. ಬಟ್ ಅದು ಪರ್ಸ್ನಲ್ ಆಗಿರಲಿಲ್ಲ, ಯಾಕಂದರೆ ಆಗ ಅವರು ಚೀಫ್ ಮಿನಿಸ್ಟರ್ ಆಗಿದ್ದಂಥ ಟೈಮಲ್ಲಿ ಮಾಡಿರೋದು. ಓಕೆ, ಆಗ ಎಲ್ಲೆಲ್ಲಿ ಗ್ರಾಮ ವಾಸ್ತವ್ಯ ಮಾಡಿದ್ರು, ಹೆಂಗೆ ಮಾಡಿದ್ರು ಅಂತ ಎಲ್ಲರಿಗೂ ಗೊತ್ತಿತ್ತು. ಆ್ಯಂಡ್ ಯಾವುದೋ ಒಂದು ಕಾಂಟ್ರವರ್ಸರಿ ಬಂದಾಗ, ಆ ಹೆಣ್ಣುಮಗಳ ವಿಷಯನೂ ಬಂದಾಗ ಪತ್ರಕರ್ತರು ಕೇಳ್ತಾರೆ, ಸರ್ ಇದರಲ್ಲಿ ರಾಧಿಕಾ ಕುಮಾರಸ್ವಾಮಿ ಅವರ ಹೆಸರಿದೆ ಅಲ್ಲ ಸರ್, ಏನಂತೀರಿ? ಯಾವಳವಳು ಅಂತ ಕೇಳ್ತಾರೆ. ಹೂ ಇಸ್ ಶಿ ಅಂತ ಕೇಳ್ತಾರೆ. ಸರ್ ರಾಧಿಕಾ ಕುಮಾರಸ್ವಾಮಿ ಸರ್ ಅಂತ ಕೇಳಿದ್ರೆ, ಏಯ್ ಯಾವಳ್ರಿ ಅವರು ಅಂತ ಕೇಳ್ತಾರೆ. ಸೊ ಐ ಲಾಸ್ಟ್ ರೆಸ್ಪೆಕ್ಟ್ ಆನ್ ಹಿಮ್. ಒಂದು ಹೆಣ್ಣು ಮಗಳ ಬಾಳಲ್ಲಿ ಹೋಗಿ ಒಂದು ಮಗುವಿನ ತಂದೆಯಾಗಿ ಆ ಹೆಣ್ಣು ಮಗಳು ಜಗತ್ತಿಗೆ ನನ್ನ ಗಂಡ ಅಂತ ಒಪ್ಕೊಂಡ ಮೇಲೆ ಎಲ್ಲ ಆದಮೇಲೇನು ವಾಟ್ ಎವರ್ ದಿಸ್ ಒನ್ ಹೂ ಇಸ್ ಶಿ ಅಂತ ಕೇಳಿದಾಗ ಪತ್ರಕರ್ತರು ಮೂರ್ಖರ ಅಥವಾ ಜರ್ನಲಿಸಮ್ಗೆ ಬೆಲೆ ಇಲ್ವಾ ಅಥವಾ ಈ ಮಹಾನ್ ವ್ಯಕ್ತಿ ಹೇಳಿದ್ದನ್ನೆಲ್ಲ ನಾವು ಒಪ್ಕೊಂಡು ಹಾಕಬೇಕಾ? ನಂಬರ್ ಒನ್. ನಂಬರ್ ಸೆಕೆಂಡ್, ಇದೇ ಪ್ರಜ್ವಲ್ ರೇವಣ್ಣನನ್ನು ಅಪ್ಕೊಂಡ್ಬಿಟ್ಟು ಇವನು ನನ್ನ ಮಗ, ಇವನು ರೇವಣ್ಣನ ಮಗ ಅಂತ ಅನ್ಸ್ಕೊಂಬೇಡಿ, ಇವನು ನಂದೇ ಸುಪುತ್ರ, ನನ್ನ ಮಗ, ಏನೋ ಚಿಕ್ಕ ಪುಟ್ಟ ತಪ್ಪು ಆಗಿದೆ, ನಾನು ತೀಡಿ ಕರೆಕ್ಟ್ ಮಾಡ್ತೀನಿ, ಇವನಿಗೆ ಓಟ್ ಹಾಕಿ ಅಂತ ಹೇಳಿದಂತಹ ಮಹಾನುಭಾವ ಯಾವಾಗ ಪೆನ್ಡ್ರೈವ್ಗಳು ಸುತ್ತಾಡ್ಕೊಂಡು ಬಂತು, ತನ್ನ ಮಗ ರೇಪಿಸ್ಟು, ಮಾಸ್ ರೇಪಿಸ್ಟು ಅಂತ ಡಿಕ್ಲೇರ್ ಆಗ್ತಾ ಹೋಯಿತು, ಪತ್ರಕರ್ತರು ಮುಖಕ್ಕೆ ಹೋಗಿ ಇಡ್ತಾರೆ, ಅಣ್ಣ ನಿನ್ನ ಮಗ ಹಿಂಗೆ ಮಾಡೋನಲ್ಲ ಅಣ್ಣ ಅಂತ ಹೇಳಿದ್ರೆ, ಏಯ್ ಯಾರವನು? ಅವ್ರು ನನ್ನ ಅಣ್ಣನಲ್ಲ, ನನಗೂ ಅವನು ಸಂಬಂಧನೇ ಇಲ್ಲ. ದೇವೇಗೌಡರ ಫ್ಯಾಮಿಲಿ ಅಂದರೆ ನಾನು ದೇವೇಗೌಡರಿಬ್ಬರೇ, ನಮಗೂ ಅವ್ರಿಗೂ ವ್ಯವಹಾರನೇ ಇಲ್ಲ. ನಾವು ಬಿಟ್ಟುಬಿಟ್ಟವನನ್ನು ಎಷ್ಟು ಸಮಯ ಆಯಿತು, ನಾವು ಬಿಟ್ಟುಬಿಟ್ಟಿದ್ದೀವಿ. ಸರ್ ಅವನು ಫಾರಿನ್ಗೆ ಹೋಗೋವನೆ, ಏನು ಅವನು ಫಾರಿನ್ಗೆ ಹೋಗೋ ನನ್ನ ಹತ್ರ ಹೇಳ್ತಾ ಹೋಗ್ತಾನಾ? ಕರೆಕ್ಟ್. ಎರಡನೇ ಇನ್ಸಿಡೆಂಟ್ ನಾನು ಹೇಳ್ತೀನಿ ಕೇಳಿ, ಅಯೋಗ್ಯತನದ ಪರಮಾವಧಿ ಏನಂತಂದರೆ ಇದನ್ನು ಕೇಳ್ತಾ ಇರೋದು. ಇವ್ರು ಏನು ಎಂಟ್ಕೊಂಡ್ಬಿಟ್ಟಿದ್ರು, ಪತ್ರಕರ್ತರು ಅಥವಾ ಜರ್ನಲಿಸ್ಟ್ಗಳು ಅಯೋಗ್ಯರು, ನಾವು ಹೇಳ್ದಂಗೆ ಬರಿಬೇಕು, ನಾವು ಹೇಳ್ದಂಗೆ ತೋರಿಸ್ಬೇಕು, ನಮ್ಮನ್ನು ಕ್ವಶನ್ ಮಾಡಬಾರ್ದು. ಕ್ವಶನ್ ಮಾಡಿದರೆ ನಿಂದು ಇದೆಯಪ್ಪ ನನ್ನ ಹತ್ರ, ನಿಂದೇನು ಕಮ್ಮಿಯಾ, ನೀನು ಸಾಚನಾ, ನಿನಗೆ ಎಷ್ಟಮ್ಮ ಹೆಂಗೆ ಕೇಳ್ತಾರೆ ಗೊತ್ತವರು ರಿಪೋರ್ಟರ್ಗೆ, ನಿಂಗೆ ಎಷ್ಟು ಸಂಬಳ ಬರುತ್ತೆ ನಂಗೆ ಗೊತ್ತಿಲ್ವಾ, ನಿನ್ನ ದಿನ ಖರ್ಚು ಎಷ್ಟು ಗೊತ್ತಿಲ್ವಾ, ನೀನು ಏನೇನು ಎಲ್ಲೆಲ್ಲಿ ಮಾಡ್ತೀಯ ಅಂತ ನಂಗೆ ಗೊತ್ತಿಲ್ವಾ, ನೀನು ಊರಲ್ಲಿ ಮನೆ ಕಟ್ಟಿಲ್ವಾ, ನಿನ್ನ ಹೆಂಡತಿಗೆ ಬಂಗಾರ ಮಾಡಿಸಿ ಹಾಕಿಲ್ವಾ, ನೀನು ರಾತ್ರಿ ಪೆಗ್ ಕುಡಿಯೋದು ನಂಗೆ ಗೊತ್ತಿಲ್ವಾ,
ನಿನ್ನ ಬಾಸ್ಗಳು ಎಡಿಟರ್ಸ್ಗಳು ನನಗೆ ಫೋನ್ ಮಾಡಲ್ವಾ? ನನ್ನ ಹತ್ರ ಟ್ರಾನ್ಸ್ಫರ್ ಗಿನ್ಸರ್ ಅಂತ ಇಟ್ಕೊಂಡು ಬಂದಿಲ್ವಾ? ಕೆಲಸ ಮಾಡಿಸ್ಕೊಂಡಿಲ್ವಾ? ನಿಮ್ಮ ಯೋಗ್ಯತೆ ನಂಗೆ ಗೊತ್ತಿಲ್ವಾ? ಇದೇ ಕ್ವಶನ್ ಕೇಳ್ತಾರೆ ಅವರು. ಇದೇ ಕ್ವಶನನ್ನು ಕೇಳ್ತಾರೆ. ಮೊನ್ನೆ ಕೂತ್ಕೊಂಡು ಶುರು ಮಾಡಿದರು ಪ್ರೆಸ್ ಕಾನ್ಫರೆನ್ಸ್. ಒಬ್ಬ IPS ಅಧಿಕಾರಿ, ಇವರ ಯೋಗ್ಯತೆ ಎಷ್ಟು ಫೈಲ್ ಅಂತ ಗೊತ್ತಿಲ್ಲ ನನಗೆ. ಇವರ ಯೋಗ್ಯತೆ ಅಪ್ಪ ಪ್ರೈಮ್ ಮಿನಿಸ್ಟರ್ ಆಗಿ ಅಪ್ಪನಿಗೆ ಓಟ್ ಹಾಕಿ ಇದು ಗಾಂಧಿನಗರದಲ್ಲಿ ಓಡಾಡ್ತಾ ಇದ್ದ ಮನುಷ್ಯ ಕುತಂತ್ರಿ ರಾಜಕಾರಣ ಮಾಡಿ ಮುಖ್ಯಮಂತ್ರಿ ಆಗಿರೋದು. ಅಲ್ಲಿನೂ ಬ್ಯಾಕ್ ಸ್ಟಾಪ್ ಮಾಡಿದ್ದು ಯಾರಿಗೆ? ನಮ್ಮ ಯಡಿಯೂರಪ್ಪನವರಿಗೆ. ಇವರ ಯೋಗ್ಯತೆ ಏನಂತ ನಮಗೆಲ್ಲರಿಗೂ ಗೊತ್ತು. ಕರೆಕ್ಟ್. ಈಗ ಒಬ್ಬ IPS ಅಧಿಕಾರಿ, ಇವರೊಬ್ಬ ಅಕ್ಯೂಸ್ಡ್ ಆ ಕೇಸಲ್ಲಿ, ಕ್ರಿಮಿನಲ್ ಅಕ್ಯೂಸ್ಡ್. 550 ಎಕರೆಯನ್ನು ಗೌರ್ಮೆಂಟ್ ಜಾಗವನ್ನು ಕರ್ನಾಟಕ ರಾಜ್ಯಕ್ಕೆ ಮೋಸ ಮಾಡಲಿಕ್ಕೆ ಟ್ರೈ ಮಾಡಿದಂತಹ, ಮುಖ್ಯಮಂತ್ರಿ ಸ್ಥಾನವನ್ನು ಬಳಸಿಕೊಂಡಂತಹ ಒಬ್ಬ ಅಕ್ಯೂಸ್ಡ್ ಕ್ರಿಮಿನಲ್ ಮಿಸ್ಟರ್ ಕುಮಾರಸ್ವಾಮಿ. ಆ್ಯಂಡ್ ಚಾರ್ಜ್ ಶೀಟ್ ಈಸ್ ಫೈನಲೈಸ್ಡ್ ಆ್ಯಂಡ್ ಇಟ್ ಈಸ್ ಇನ್ ಕೋರ್ಟ್ ಆಫ್ ಆಫೀಸ್ ಆಫ್ ಗವರ್ನರ್. ಅಂಥ ಟೈಮಲ್ಲಿ ಇನ್ವೆಸ್ಟಿಗೇಷನ್ ಆಫೀಸರನ್ನು ಅವನು ಇವನು ನಾನು ಸೆಂಟ್ರಲ್ ಮಿನಿಸ್ಟರು, ನಾನು ಲೆಟರ್ ಹಾಕ್ತೀನಿ, ನಾನು ಆ ಬೋರ್ಡ್ಗೆ ಬರಿತೀನಿ, ನಾನು ಈ ಬೋರ್ಡ್ಗೆ ಇವನ ಅಪ್ಪರೂ ಬರೆಯೋದು, ಇವನು ಬರೆಯೋದು, ಮತ್ತು ಏಕವಚನದಲ್ಲಿ ಎಲ್ಲರಿಗೆ ಮಾತಾಡೋದು. ನೋಡ, ಇವನೊಂದು 4 ಪೇಜ್ ಓದಿ IPS ಆಗಲಿ, ಬೇಡ ಇವನ ಮಗನನ್ನು ಮಾಡಲಿ, ಮಗನನ್ನೇ ಇನ್ನು ಎಲೆಕ್ಷನಲ್ಲಿ ವಿನ್ ಮಾಡಲಿಕ್ಕಾಗಿಲ್ಲ, ಲಾಂಚ್ ಮಾಡಲಿಕ್ಕಾಗಿಲ್ಲ. ಕರೆಕ್ಟ್. ಇವರ ಮಗನಿಗೆ ನಿಖಿಲ್ ಅವರು ಅಂತ ಮಾತಾಡ್ಬೇಕಂತ ಎಲ್ಲರೂ. ಅವರು ಚಿಕ್ಕ ವಯಸ್ಸಿನವರು. ಬೇರೆಯವರೆಲ್ಲ ಮಾತಾಡಬೇಕಾದ್ರೆ ಕಾರ್ಯಕರ್ತರಲ್ಲ, ಲೀಡರ್ಸ್ಗಳು, ಅಪ್ಪನಲ್ಲ ಅಜ್ಜನ ಏಜಿನ ಲೀಡರ್ಸ್ಗಳು ನಿಖಿಲ್ ಅವರೇ, ಚಿಕ್ಕ ದನಿಗಳೇ ಅಂತ ಮಾತಾಡಬೇಕು. ಅಪ್ಪ ದೇಶದ ಯಾರಿಗೆ ಬೇಕಾದರೂ ಏಕವಚನದಲ್ಲಿ ಮಾತಾಡಬಹುದು. ಇವನು ಊಟಕ್ಕೆ ಹೋಗಿದ್ವಿ ನಾವು, ಕರೆಕ್ಟ್ ಅಲ್ಲ? ಇವನ ಮನೆಗೆ ಏನಾದರೂ ಕೂಲಿಗೆ ಹೋಗಿದ್ವಿ, ಇವನ ಹತ್ರ ಅನ್ಸ್ಕೊಂಡು ಬದುಕುವಂಥದ್ದು ದಿನ ಬಂದಿದೆ ನಮಗೆ ಪತ್ರಕರ್ತರಿಗೆಲ್ಲ. ಬಟ್ ಐ ಸಲ್ಯೂಟ್, ಐ ಅಪ್ರಿಷಿಯೇಟ್, ಐ ಸಲ್ಯೂಟ್ ಈ ಏನು ಇದೆ ಅಲ್ವಾ, ಈ ಪ್ರೆಸ್ ಕಾನ್ಫರೆನ್ಸಲ್ಲಿ ಯಾರೋ ಒಂದು ರಿಪೋರ್ಟರ್, ಐ ಡೋಂಟ್ ನೋ ವೆದರ್ ಇಟ್ ಈಸ್ ಎ ಪ್ರಿಂಟ್ ಆರ್ ವೆದರ್ ಇಟ್ ಈಸ್ ಎ ಮೀಡಿಯಾ ರಿಪೋರ್ಟರ್, ವೇರ್ ರಿಪೋರ್ಟರ್, ಐ ಡೋಂಟ್ ನೋ, ಈ ಆಸ್ತಿ ಕ್ವಶನ್ಸ್ ಡೈರೆಕ್ಟ್ಲಿ ಟು ಕುಮಾರಸ್ವಾಮಿ ಮುಖಕ್ಕೆ. ಅಣ್ಣ, ಈ ವಿಜಯ್ ತಾತನ ಬಗ್ಗೆ ನೀನು ಮಾತಾಡ್ತಾ ಇದೆಯಲ್ಲ ಬಾರಿ, ವಿಜಯ್ ತಾತ್ರ ಏನಾದರೂ ನಿನ್ನ ಪಾರ್ಟಿಯಲ್ಲಿ ಇದ್ದಲ್ಲ ಅಂತ ಕೇಳ್ತಾರೆ. ಒಬ್ಬ ಧೈರ್ಯವಾಗಿ ಕೇಳ್ತಾರೆ. ಐ ವಾಂಟ್ ಟು ರಿಪೀಟ್ ದ್ಯಾಟ್ ವಿಡಿಯೋ ಅಗೇನ್. ಇದು ಕರ್ನಾಟಕದ ಜನತೆ ಅಲ್ಲ, ಭಾರತ ಜನತೆ ಅಲ್ಲ. ಐ ಥಿಂಕ್ BJP ಸೋಷಿಯಲ್ ಮೀಡಿಯಾ ಇದ್ದರೆ ಮೋದಿಗೂ ಸ್ವಲ್ಪ ಕಳಿಸ್ಕೊಡಿ. ಕರೆಕ್ಟ್. ಸೊ ಲೆಟ್ ಅಸ್ ಸಿ ಆ ವಿಡಿಯೋವನ್ನು. ಆ ಕುಮಾರಸ್ವಾಮಿ ಅವರು ಹೇಳ್ತಾರಲ್ಲ, ವಿಜಯ ತಾತ ನನಗೆ ಯಾರಂತ ಗೊತ್ತಿಲ್ಲ, ಅವರಿಗೂ ನಮಗೂ ಪರಿಚಯ ಇಲ್ಲ, ಈಸ್ ಫ್ರಾಡು, ನಾನು ಅವನಂತ ಹಿಡ್ಕೊಂಡಲ್ಲ, ನನ್ನ ಅಪ್ಪ ಅಂತೂ ಅಂಥವರ ಸಾಹಸನೇ ಮಾಡಲ್ಲ, ಗಂಗೆಗಿಂತಲೂ ಜಾಸ್ತಿ ನಮ್ಮ JDS ಪವಿತ್ರವಾಗಿದೆ, ನಾವು ಡೈಲಿ ಕಾವೇರಿ ಮತ್ತು ಡೈರೆಕ್ಟ್ಲಿ ಗಂಗಾ ವಾಟ್ರೇ ನಮ್ಮ ಮನೆ ಬರೋದು, ಅದರಲ್ಲೇ ನಾವು ಸ್ನಾನ ಮಾಡೋದು ಅಂತ ಹೇಳ್ತಾ ಇದ್ರಲ್ಲ ಪುಣ್ಯಾತ್ಮರು. ಐ ವಾಂಟ್ ಟು ಪ್ಲೇ ದ್ಯಾಟ್ ಎಗೈನ್ ಟು ವೆದರ್ ಹಿ ಡೋಂಟ್ ನೋ ಮಿಸ್ಟರ್ ವಿಜಯ್ ತಾತ. ಅವರಿಗೆ ಗೊತ್ತಿಲ್ಲ. ನಾನು ಹೇಳಿಲ್ವಾ, ಏಮ್ಸಲ್ಲಿ ಕುಮಾರಸ್ವಾಮಿನ ಅಡ್ಮಿಟ್ ಮಾಡಿ ಚಿಕಿತ್ಸೆ ಕೊಡಿಸ್ಬೇಕು. ಇವರಿಗೆ ನಾಳೆ ಮೋದಿಯ ಕ್ಯಾಬಿನೆಟಲ್ಲಿ ಯಾವ್ಯಾವ ಫೈಲ್ಗೆ ಸೈನ್ ಮಾಡಿದ್ರಂತಾನೆ ಮರ್ತೋಗ್ಬಿಟ್ರೆ, ಇವರಿಗೆ ಕಟ್ಟಿಕೊಂಡ ಹೆಂಡತಿಯೇ ಮರ್ತೋಗುತ್ತೆ, ಹುಟ್ಟಿಸಿದ್ದ ಮಗುವೇ ಮರ್ತೋಗುತ್ತೆ, ಸ್ವಂತ ಅಣ್ಣನ ಮಕ್ಕಳೇ ಮರ್ತೋಗುತ್ತೆ, ಕರೆಕ್ಟ್, ಹಾಕಿದ ಸಿಗ್ನೇಚರೇ ಮರ್ತೋಗುತ್ತೆ, ಮಾತಾಡಿದ ಮಾತೇ ಮರ್ತೋಗುತ್ತೆ, ಮೋದಿ ಅವರಿಗೆ ಬೈದಿದ್ದೆಲ್ಲ ಮರ್ತೋಗಿದೆ, ಈಗ ಅವರಿಗೆ ಮರ್ತೋಗಿದೆ. ಈಗ ವಿಜಯ್ ತಾತ ಯಾರಂತೆ ಮರ್ತೋಗಿದೆ. ನಾಳೆ ದೇವೇಗೌಡರು ಯಾರಂತ ಕೇಳಿಬಿಟ್ರು ಸಾಕಿವರು. ಹೂ ಇಸ್ ದೇವೇಗೌಡ? ಹೌದಾ ಅಂಥವ್ರೊಬ್ರು ಹಾಸನದಲ್ಲಿ ಇದ್ರಾ ನಮ್ಮ ಪಾರ್ಟಿಯಲ್ಲಿ? ಇಲ್ಲಪ್ಪ, ಅಷ್ಟು ವಯಸ್ಸಾದ ಮೇಲೆ ನಮ್ಮ ಪಾರ್ಟಿಯಲ್ಲಿ ಇಟ್ಕೊಳ್ಳಲ್ಲ. ಯಾರು ದುಡ್ಡಿಗೆ ಕೊಟ್ಟಿರ್ಬೇಕು. ಯಾವುದು ನಮ್ಮ ಪಾರ್ಟಿಯಲ್ಲಿ ದುಡ್ಡಿಗೆ ಕೆಲವೊಮ್ಮೆ ಆಗುತ್ತಲ್ಲ. ಇದನ್ನೇ ಮಾತನ್ನು ಹೇಳಿದ್ದು ಇವ್ರ ಅಣ್ಣನ ಮಗ ಪ್ರಜ್ವಲ್ ರೇವಣ್ಣ. ಇವರ ಮುಖಕ್ಕೆ ಹೇಳಿದ್ರು, ನನ್ನ ಚಿಕ್ಕಪ್ಪ ಸೂಟ್ ಕೇಸ್ ಚಿಕ್ಕಪ್ಪ. ನಾವು ಹೇಳಿದ್ದಲ್ಲ, ಸೂಟ್ ಕೇಸ್ ಚಿಕ್ಕಪ್ಪ. ಇವತ್ತು ಇವ್ರು ನಗ್ತಾರೆ, ತನ್ನ ಪಾರ್ಟಿಯಲ್ಲಿ ದುಡ್ಡು ತಗೊಂಡು ಎಲ್ಲ ಆಗುತ್ತೆ ಅಂತ ಅವರೇ ಒಪ್ಕೋತಾರೆ. ರಾಜ್ಯಾಧ್ಯಕ್ಷರ ಯಾವ ಅಧ್ಯಕ್ಷರು ಗೊತ್ತಿಲ್ಲ ಬಿಡಿ, ಅದರಲ್ಲಿ ಇರುವುದೇ 4 ಜನ ಅಧ್ಯಕ್ಷರು. ಇದ್ರು ಒಂದೇ, ಒಬ್ಬ ಅಧ್ಯಕ್ಷ, ಒಬ್ಬ ಖಜಾಂಚಿ,
ರಾಷ್ಟ್ರಾಧ್ಯಕ್ಷ ಒಬ್ಬ ರಾಷ್ಟ್ರಾಧ್ಯಕ್ಷರು, ಅದು ಮನೆಯದ್ದೇ ಪಾರ್ಟಿ, ಕರೆಕ್ಟ್. ಅದರಲ್ಲಿ ಅವರೇ ಒಪ್ಕೋತಾರೆ, ದುಡ್ಡು ತಗೊಂಡು ಕೊಟ್ಟಿರ್ಬೋದು, ದುಡ್ಡು ತಗೊಂಡಿರ್ತೀರಿ. ವಿಜಯ್ ತಾತ ಹತ್ರ ನೀವು ಹೇಳಿದ್ರಲ್ಲ 100 ಕೋಟಿ 20 ಕೋಟಿ ಎಲ್ಲ ಇವ್ರು ಲೆಕ್ಕ ಹೇಳ್ತಿರ್ತಾರ, ಮತ್ತೆ ಇವ್ರು ದುಡ್ಡು ತಗೊಳ್ಳೋದೆ ಕೊಡ್ಬೋದಾ? ಇವ್ರು ಏನಾದರೂ ಯಾರಿಗಾದ್ರೂ ದುಡ್ಡು ತಗೊಳ್ಳೋದು ಏನಾದರೂ ಕೊಟ್ಟಿದ್ದಿರ್ಬೋದಾ? ಹಿಂಗೇನಾ ಸಾವಿರಾರು ಎಕರೆ ಆಗಿರೋದು? ಸಾವಿರಾರು ಎಕರೆ ಏನು ಹಣ್ಣು ಮಾರಿದ್ದು? ಡ್ರ್ಯಾಗನ್ ಫ್ರೂಟ್ಸ್. ಕೇತಕನಹಳ್ಳಿ ಡ್ರ್ಯಾಗನ್ ಫ್ರೂಟ್ಸ್ ಮಾಡಿಬಿಟ್ಟು ದೇವೇಗೌಡರು ಉತ್ಬಿಟ್ಟು ಸಾವಿರಾರು ಎಕರೆ ಮಾಡಿರೋದಾ? ಐ ಡೋಂಟ್ ಥಿಂಕ್ ಸೊ. ಆ ವಿಡಿಯೋ ಇನ್ನೊಮ್ಮೆ ನೋಡೋಣ ಸರ್. ಆ ವಿಡಿಯೋ ದಟ್ಸ್ ಎ ಬ್ಯೂಟಿಫುಲ್ ವಿಡಿಯೋ. ಕರ್ನಾಟಕದವರಿಗೆ ಒಮ್ಮೆ ತಿಳಿಸುವ, ಅದರ ನಂತರ ಅಣ್ಣನ ಮುಖವಾಡ ಏನಂತ, ಏನು ಯೋಗ್ಯತೆ ಏನಂತ ಒಮ್ಮೆ ತೋರಿಸುವ. ಆ ವಿಡಿಯೋ ತೆಗೀರಿ. ನನಗೆ ಬೈಟ್ ತೋರಿಸಿ, ಬೈಟ್. ಹಾಂ, ಇಲ್ಲೋ ಅದು ಯಾವುದು ವಿಜಯ್ ಟಾಟಾ ಅಂತ ಹೆಸರು ಕೇಳಿದ್ದೀರ? ಟಾಟಾ ಅಂದ್ರೆ ಆ ಟಾಟಾ ಅಲ್ಲ, ನಿಮ್ಮ ಬಾಂಬೆ ಟಾಟಾ ಅವರಲ್ಲ. ಹಾಂ, ಇಲ್ಲೊಬ್ರು ಟಾಟಾ ಅಂತವ್ರೆ, ವಿಜಯ್ ಟಾಟಾ ಅಂತ ಹೇಳಿ. ಒಂದು ಖಾಸಗಿ ಚಾನಲ್ ನಡೆಸ್ತಾ ಇದ್ರು ಸ್ವಲ್ಪ ದಿವಸ, ಅದು ಮುಚ್ಚೋಯ್ತು. ಈಗ ಇನ್ನೊಂದು ಖಾಸಗಿ ಚಾನಲ್ ಜೊತೆ ಸಂಬಂಧ ಇಟ್ಕೊಂಡು ಅಲ್ಲೇನೋ ವ್ಯವಹಾರಗಳು ನಡೆದವೆ. ಇದೆಷ್ಟು ಇವನು ವಿಜಯ್ ಟಾಟಾ ಇದ್ದಾನಲ್ಲ, ಸುಮಾರು 2,500 FIRಗಳಿವೆ. ನಾನು ಯಾವುದೋ ಇನ್ನೊಂದು ಚಾನಲ್ ಇದೆಯಲ್ಲ ಒಂದೇ ಜಾಸ್ತಿ ಅಂದ್ಕೊಂಡಿದ್ದೆ, ಅದು ಏನೇನೂ ಇಲ್ಲ. 2,500 FIRಗಳು. ಒಂದು FIRಗೂ ಈ ಕ್ಷಣದವರೆಗೆ ಆಕ್ಷನ್ ಆಗಿಲ್ಲ, ಒಂದು FIRಗಳಿಗೂ. ಇಲ್ಲಿ ಒಂದು ಎಕ್ಸಾಂಪಲ್ ಹೇಳ್ತೀನಿ ನಿಮಗೆ. 8/6/2013 ಈ PACL ಲಿಮಿಟೆಡ್ ಕಂಪ್ನಿ ಇದೆಯಲ್ಲ, ಅದರ ಮೇಲೆ ರಾಜಗೋಪಾಲ್ ನಗರ ಸ್ಟೇಷನ್ನಲ್ಲಿ ಶಿವಕುಮಾರ್ ಅಂತಕ್ಕನ್ನು ಒಂದು ಕಂಪ್ಲೇಂಟ್ ಕೊಡ್ತಾನೆ 8/6/2013. ಈ ವಿಜಯ್ ಟಾಟಾ ಅವನ ಕೈನಲ್ಲಿ ಕಂಪ್ಲೇಂಟ್ ಕೊಡುತ್ತೆ. ಇದು ಕಾಪಿ ಕೇಸ್ ನಂಬರ್ಗಳೆಲ್ಲ FIRದು 2,500 ಇದ್ದಾವೆ. ಹಾಂ, ಏನು ಹೇಳಿ? ಇಲ್ಲ, ನನಗೆ ಪರಿಚಯ ಇಲ್ಲ. ನನ್ನ ಪಕ್ಷದಲ್ಲಿ ಏನು ಬಂದ, ನನ್ನ ಪಾರ್ಟಿಗೆ ಏನು, ನನಗೊಂದಕ್ಕೂ ಸಂಬಂಧವೇ ಇಲ್ಲ. ನನಗೆ ನಾನು ಸಂಬಂಧನೇ ಇಟ್ಕೊಳ್ಳಲ್ಲ ನಾನು. ಇಲ್ಲ, ನನ್ನ ಪಾರ್ಟಿಗೆ ಬಂದಿಲ್ಲ. ಎಲ್ಲೇ? ಹಾಂ, ನೋ, ನನ್ನ ಪಾರ್ಟಿ ನಾನು ಯಾವುದೋ ಆರ್ಡ್ರ್ ಕೊಟ್ಟಿಲ್ಲ. ನಾನಿದ್ದಾಗ ಕೊಟ್ಟಂತ ನಾನಂತೂ ಕೊಟ್ಟಿಲ್ಲ. ಇಲ್ಲ, ನಾನಿದು ಯಾವ ಕಾರಣಕ್ಕೂ ಕೊಡೋಕ್ಕೆ ಸಾಧ್ಯ ಇಲ್ಲ. ನನಗೆ ಜ್ಞಾಪಕದಲ್ಲಿ ನನ್ನ ನೆನಪು ಅಷ್ಟು ಸುಲಭ ಹೋಗಲ್ಲ. ಯಾವುದೇ ಕಾರಣಕ್ಕೂ ನಾನು ಕೊಡೋಕ್ಕೆ ಸಾಧ್ಯ ಇಲ್ಲ. ಬಂದಿರ್ಬೋದು, ನನಗೆ ಯಾರ್ಯಾರು ಬರ್ತಾರೆ, ಜನ ಬಂದರೆ ನಾನೇನು ಮಾಡೋದು? ನನಗೆ ಇವೆಲ್ಲ ಈಗ ಗೊತ್ತಿಲ್ಲ. ನಾನಂತೂ ಕೊಟ್ಟಿಲ್ಲ. ಯಾರಾದರೂ ನಮ್ಮ ಪಾರ್ಟಿ ಆಫೀಸಲ್ಲಿ ಯಾರಾದರೂ ಕೊಟ್ಗಿಟ್ಟಿದ್ರು ಏನೋ ಗೊತ್ತಿಲ್ಲ. ಏನಾದರೂ ನಡೀತಿರ್ತಾವಲ್ಲ, ಅದು ಬೇಡ ಈಗ. ಇಲ್ಲ, ಯಾವ ಕಾರಣಕ್ಕೂ ಬರೋಕ್ಕೆ ಸಾಧ್ಯ ಇಲ್ಲ. ಯಾವ ಕಾರಣಕ್ಕೂ ಅಂಥ ವ್ಯಕ್ತಿಗಳನ್ನು ನನ್ನ ಹತ್ರ ಅಂತೂ ಬರೋಲ್ಲ. ನಾನು ಎಂಟೈನೂ ಮಾಡಲ್ಲ. ತೆಗೀರಿ ನನ್ನ ಹಿಸ್ಟ್ರಿ, ನಾನು ರಾಜಕೀಯದಲ್ಲಿ. ಅದು ಯಾವುದು ವಿಜಯ್ ಟಾಟಾ ಅಂತ ಹೆಸರು ಕೇಳಿದ್ದೀರ? ಟಾಟಾ ಅಂದ್ರೆ ಆ ಟಾಟಾ ಅಲ್ಲ, ನಿಮ್ಮ ಬಾಂಬೆ ಟಾಟಾ ಅವರಲ್ಲ. ಹಾಂ, ಇಲ್ಲೊಬ್ರು ಟಾಟಾ ಅಂತವ್ರೆ, ವಿಜಯ್ ಟಾಟಾ ಅಂತ ಹೇಳಿ. ಒಂದು ಖಾಸಗಿ ಚಾನಲ್ ನಡೆಸ್ತಾ ಇದ್ರು ಸ್ವಲ್ಪ ದಿವಸ, ಅದು ಮುಚ್ಚೋಯ್ತು. ಈಗ ಇನ್ನೊಂದು ಖಾಸಗಿ ಚಾನಲ್ ಜೊತೆ ಸಂಬಂಧ ಇಟ್ಕೊಂಡು ಅಲ್ಲೇನೋ ವ್ಯವಹಾರಗಳು ನಡೆದವೆ. ಇದೆಷ್ಟು ಇವನು ವಿಜಯ್ ಟಾಟಾ ಇದ್ದಾನಲ್ಲ,